ನನ್ನ ಮೂಲಭೂತ ಪ್ರಶ್ನೆ ಏನು ಅಂತಂದರೆ, ಇವ್ರಿಗೆ ಈ 5 ಕ್ಯಾಟಗರಿಗಳನ್ನು ಮರ್ಜ್ ಮಾಡಿದ್ದಾರೆ. ಹೆಂಗೆ ಮರ್ಜ್ ಮಾಡಿದ್ದಾರೆ ನೋಡಿ. ಈ ಮಾದಿಗ ಸಂಬಂಧಿತ ಜಾತಿ ಒಳಗಡೆ ಇರ್ತಕ್ಕಂಥ 2 ಜಾತಿಗಳನ್ನು, ಮೊಗೇರ ಮತ್ತು ಪರಯನ್, ಇವರು ವಲಯ ಸಂಬಂಧಿತ ಜಾತಿಗಳು ಅಂತ ಹೇಳಿ ದೊಡ್ಡದಾಗಿ ಆರ್ಗ್ಯುಮೆಂಟ್ ಶುರುವಾಯಿತು. ನಾನು ಕೂಡ ವಾಯ್ಸ್ ಮಾಡಿದೆ ಇಲ್ಲೇ. ಸಿದ್ದರಾಮಯ್ಯ ಏನು ಮಾಡೋರು ಅಂದರೆ, ಪರಯನ್ ಮೊಗೇರ ಇವರು ಬಲಗೈ ಸಮಾಜ, ಹಂಗಾಗಿ ವಲಯರ ಗುಂಪಿಗೆ ಸೇರಿಸ್ಬಿಟ್ರು. ಆಯಿತಾ? ಈ ಕ್ಯಾಟಗರಿ ಮಾಡಿದಾರಲ್ಲ, ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ. ಈಗ ಪರಯನ್, ಮೊಗವೀರ ಈ ಜಾತಿಗಳನ್ನ ಸೇರಿಸುವಾಗ ಇವರು ಬಲಗೈ ಸಂಬಂಧಿತ ಜಾತಿಗಳು ಅಂತ ಮಂತ್ರಿಮಂಡಲದಲ್ಲಿ ಮಾಹಿತಿ ತಗೊಂಡು, ಸಾಕ್ಷಿ ತಗೊಂಡು ಸೇರಿಸಿದ್ದಾರೆ. ಆದರೆ AKAD AA ಇವ್ರ ಜನಸಂಖ್ಯೆ ಎಷ್ಟಿದೆ ಅಂದರೆ 4,74,000 ಇದೆ. ಇವ್ರನ್ನ ಈಕ್ವಲಾಗಿ ಡಿವೈಡ್ ಮಾಡಿಬಿಟ್ರು. ಅರ್ಧ 2,47,000 ಸಂಖ್ಯೆನ ವಲಯರ ಗುಂಪಿಗೆ ಸೇರಿಸಿದ್ರು. 2,47,000 ಮಾದಗರ ಗುಂಪಿಗೆ ಸೇರಿಸ್ಬಿಟ್ರು. ನನ್ನ ಪ್ರಶ್ನೆ ಇರೋದೇನು ಅಂತಂದರೆ, ಈ AKAD ನೀವು 2 ಭಾಗ ಮಾಡಿದ್ರಲ್ಲ, ಏನು ಮಾನದಂಡ ಸಿದ್ದರಾಮಯ್ಯನವರೇ ಅಂತ ನಾನು ಕೇಳೋದು. 50% ವಲಯರಿದ್ದಾರೆ, 50% ಮಾದಗರಿದ್ದಾರೆ ಅಂತ ಮಾಹಿತಿ ಇದೆಯಾ ನಿಮ್ಮ ಹತ್ರ? ಇಲ್ಲ ನಿಮ್ಮ ಹತ್ರ. ಆಮೇಲೆ ಆದಿ ದ್ರಾವಿಡ ಅಂತ ಸರ್ಟಿಫಿಕೇಟ್ ತಗೊಳ್ಳೋ ಅಂತ 4 ಜಾತಿಗಳು ಯಾವುದ್ಯಾವುದು ಅಂತಂದರೆ, ಮನ್ಸ, ಕೆಂಬಟ್ಟಿ, ಮೇರ, ಮಾದಿಗ, ದಾಸರಿ. ಈ 4 ಜಾತಿಗಳು ಆದಿ ದ್ರಾವಿಡ ಅಂತ ಸರ್ಟಿಫಿಕೇಟ್ ತಗೋತಾ ಇದ್ದಾರೆ. ಯಾಕೆ ತಗೋತಾ ಇದ್ದಾರೆ ಅಂದರೆ, ಈ 4 ಜಾತಿಗಳು 101 ಜಾತಿಗಳ ಪಟ್ಟಿನಲ್ಲಿಲ್ಲ. ಇದರಲ್ಲಿ 3 ಜಾತಿಗಳು ವಲಯ ಸಂಬಂಧಿತ ಜಾತಿಗಳು. ಮನ್ಸ, ಕೆಂಬಟ್ಟಿ, ಮೇರ ವಲಯ ಸಂಬಂಧಿತ ಜಾತಿ, ಮಾದಿಗ, ದಾಸರಿ ಮಾದಿಗ ಸಂಬಂಧಿತ ಜಾತಿ. ಆ ಥರ AKADನಲ್ಲಿರ್ತಕ್ಕಂಥ ಇತರೆ ಜಾತಿಗಳನ್ನ ಗುರುತಿಸಿದ್ದೀರಾ ನೀವು? 50% ಕೇಕ್ ಕಟ್ ಮಾಡ್ದಂಗೆ ಕಟ್ ಮಾಡಿ ಆ ಕಡೆ ಈ ಕಡೆ ಹಾಕ್ಬಿಟ್ರಲ್ಲ. ವಾಟ್ ಆರ್ ದ ಪ್ಯಾರಾಮೀಟರ್ಸ್? ಇದು ಒಂದು. ಆಮೇಲೆ ಈ ಆದೇಶದಲ್ಲಿ ಸ್ನೇಹಿತರೆ, ನಿಮಗೆ ಇವ್ರು ಸಿದ್ದರಾಮಯ್ಯನವ್ರು ಮಾಡಿರೋದು ಎಂಥ ಎಡವಟ್ಟು ಅಂತಂದರೆ, ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ಸಮಾನಾಂತರ ಜಾತಿಗಳನ್ನು ಒಂದು ಕಡೆಗೆ ಸೇರಿಸಿದ್ದೀವಿ ಅಂತ. ನನ್ನ ಪ್ರಶ್ನೆ ಏನು ಅಂತಂದರೆ, A ಕ್ಯಾಟಗರಿನಲ್ಲಿ, ಆಯೋಗದಲ್ಲಿ A ಕ್ಯಾಟಗರಿನಲ್ಲಿದ್ದಂತಹ ನೋಟಿಫೈಡ್ ಆ್ಯಂಡ್ ಡಿನೋಟಿಫೈಡ್ ಟ್ರೈಬ್ಸ್ ಅಂದರೆ ಅಲೆಮಾರಿ, ಅರೆ ಅಲೆಮಾರಿ ಜಾತಿಗಳಿದಾರಲ್ಲ, ಅವರು ಬೋವಿ, ಲೊಂಬಾಣಿ, ಕೊರ್ಚ, ಕೊರಮರಿಗೆ ಹೆಂಗೆ ಈಕ್ವಲ್ ಆಗ್ತಾರೆ? ಸೋಷಿಯಲಿ, ಎಜುಕೇಷನಲ್ಲಿ, ಎಕನಾಮಿಕಲಿ ಹೇಗೆ ಈಕ್ವಲ್ ಆಗ್ತಾರೆ? ಎಲ್ಲಿದೆ ನಿಮ್ಮ ಹತ್ರ ಡಾಟಾ? ಈ ಅಲೆಮಾರಿ, ಅರೆ ಅಲೆಮಾರಿ ಜಾತಿಗಳನ್ನು ಸಶಕ್ತರನ್ನ ಮಾಡಬೇಕು ಅಂತಲೇ ನಾಗಮೋಹನ್ ದಾಸ್ ಅವರು ಅವ್ರಿಗೆ ಸಪ್ರೇಟ್ 1% ರಿಸರ್ವೇಷನ್ ಕೊಟ್ಟಿದ್ದರು. ಅದನ್ನು ನೀವು ಕಿತ್ಕೊಂಡು ಬೋವಿ, ಲಂಬಾಣಿ, ಕೊರ್ಚ, ಕೊರಮ ಇವ್ರ ಜೊತೆ ಮರ್ಜ್ ಮಾಡಿ ಬೋವಿಗಳನ್ನ, ಲಂಬಾಣಿಗಳನ್ನ, ಕೊರ್ಚರ್ನ, ಕೊರಮರನ್ನ ಈ ಅಲೆಮಾರಿಗಳು, ಅರೆ ಅಲೆಮಾರಿ ಜಾತಿಗಳು ಬೈಯೋದೀಗ. ನಮ್ಮದೆಲ್ಲ ಇವ್ರು ಕಿತ್ಕೊಂಡ್ಬಿಡ್ತಾರೆ ಅಂತ ಬೈಯೋದು. ಈ ರೀತಿಯ ಸಮಸ್ಯೆಯನ್ನು ಸಿದ್ದರಾಮಯ್ಯನವರು ತಂದಿಟ್ಟಿದ್ದಾರೆ. ಅದಕ್ಕೆ ನಾನು ಹೇಳಿದ್ದು, ಇಟ್ ಇಸ್ ನಾಟ್ ಎ ಫುಲ್ ಸ್ಟಾಪ್, ಇಟ್ಸ್ ಎ ಕಾಮ.